ಸರ್ಫರಾಜ್ ಖಾನ್ ಮತ್ತು ಮಾರ್ಕ್ ವುಡ್ ನಡುವೆ ದೊಡ್ಡ ಜಗಳ. ಈ ಜಗಳಕ್ಕೆ ಕಾರಣವಾದರೆ ಏನು? ರೋಹಿತ್ ಶರ್ಮಾ ಫುಲ್ ಗರಂ. ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುನ್ನ ನೀವೇ ನಮ್ಮ ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಮಾಡಿ. 7ನೇ ದಿನದ ಆಟದಲ್ಲಿ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಇಬ್ಬರು ಶತಕಗಳನ್ನು ಬಾರಿಸಿದ ನಂತರ ದೇವದತ್ ಪಡಿಕ್ಕಲ್ ಮತ್ತು ಸರ್ಫರಾಜ್ ಖಾನ್ ಇಬ್ಬರು ಅರ್ಧ ಶತಕವನ್ನು ಪೂರೈಸಿದ ಮೇಲೆ ಇಂಗ್ಲೆಂಡ್ ತಂಡಕ್ಕೆ ದೊಡ್ಡ ತಲೆನೋವಾಗಿತ್ತು. ಲೀಡ್ ಹೆಚ್ಚಾಗಿರುವುದನ್ನು ನೋಡಿದ ಸ್ಟೋಕ್ಸ್ ಫುಲ್ ಗರಂ ಆಗಿದ್ದರು. ಬೌಲರ್ ಸುಸ್ತಾಗಿ ಹೋಗಿದ್ದರು. ಮಾರ್ಕ್ ವುಡ್ 85ನೇ ಓವರ್ನಲ್ಲಿ ಸರ್ಫರಾಜ್ ಮೇಲೆ ಜಗಳವಾಡಲು ಮುಂದಾದರು. ಅವರನ್ನು ಸ್ಲೆಡ್ಜಿಂಗ್ ಮುಂದಾದ ಮಾರ್ಕ್ ವುಡ್ ಮೇಲೆ ಸರ್ಫರಾಜ್ ತುಂಬ ಕೋಪಗೊಂಡರು. ರೋಹಿತ್ ಶರ್ಮಾ ಇದನ್ನು ನೋಡಿ ಫುಲ್ಲು ಗರಂ ಆದರು ಮತ್ತು ಸರ್ಫರಾಜ್ ಇದಕ್ಕೆ ಉತ್ತರವಂತೆ ಆ ಓವರ್ನಲ್ಲಿ 2 4 ಹೊಡೆದು ಮಾರ್ಕ್ ವುಡ್ಡರಿಗೆ ಸರಿಯಾದ ಉತ್ತರವನ್ನು ನೀಡಿದರು. ಮತ್ತು ನಮ್ಮ ಕನ್ನಡಿಗ ದೇವದತ್ ಪಡಿಕ್ಕಲ್ ಅವರ ಡೆಬ್ಯೂ ಟೆಸ್ಟ್ನಲ್ಲಿ ಅರ್ಧ ಶತಕವನ್ನು ಬಾರಿಸಿ ಕನ್ನಡಿಗರಿಗೆ ಶಿವರಾತ್ರಿ ಹಬ್ಬದ ಉಡುಗೊರೆಯನ್ನು ನೀಡಿದರು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡಿ.